ಬೆಂಗಳೂರಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ, ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಅದರ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಬೆಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ. ನಗರದ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅಶ್ನೀರ್ ಗ್ರೋವರ್ ಹಾಗೂ ಐಕ್ಯೂ ವೆಂಚರ್ ಸಂಸ್ಥಾಪಕ ಶಾಫಿ ಶೌಕತ್ ನೆರವೇರಿಸಿದ್ರು. ಈ ಪಾರ್ಕಿಂದ ಕನಿಷ್ಠ 10,000 ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸುವ ಯೋಜನೆ ಇದೆ. 6 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗಿಗಳ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟ್ಅಪ್ ಪಾರ್ಕ್ ಇದೆ ಅಂತ ಪಾರ್ಕ್ ಸಂಸ್ಥಾಪಕ ಶಾಫಿ ಶೌಕತ್ ತಿಳಿಸಿದರು. There is no men and women in entrepreneurship. There are entrepreneurs because both have the same struggle. They have to go building their idea, coming out of comfort zone, risking everything in their life to build their ideas, make their ideas come true. So today was an auspicious thing, and many people are coming and showering support. So it is like a magic happening. So I think all of these places have some magic. ದಿನಗಳ ಸ್ಟಾರ್ಟ್ಅಪ್ ಹಬ್ ಕೂಡ ಆಯೋಜನೆ ಮಾಡಲಾಗಿದ್ದು, ಹೊಸ ಉದ್ದಿಮೆ ಕಟ್ಟೋದಕ್ಕೆ ಬರೋರಿಗೆ ಮುಕ್ತ ಆಮಂತ್ರಣ ನೀಡಿದ್ದಾರೆ. ಇಂದು ಕೂಡ 3ನೇ ದಿನದ ಸ್ಟಾರ್ಟ್ಅಪ್ ನಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ನ ಸೆಮಿಫೈನಲ್ ನಡೆದಿದ್ದು, ಕೆಲ ದಿನಗಳಲ್ಲೇ ಫೈನಲ್ ಇದೆ. I think it was a great experience. I happened to moderate with several young dynamic entrepreneurs. I believe in Nari Shakti, and I saw Nari Shakti today here at the Startup Park. We discussed about business, about startup, about youth leadership, women leadership in the corporate world, and also in the life today, the power of women. We believe in that. ಪ್ರತಿದಿನ ವಿಭಿನ್ನ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಡುವ ಭಾರತದ ಪ್ರಥಮ ಅತಿದೊಡ್ಡ ಸ್ಟಾರ್ಟ್ಅಪ್ ಆಗಿ ಐಕ್ಯೂ ವೆಂಚರ್ಸ್ ಮುನ್ನಡೆಯುತ್ತಿದೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ, ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಅದರ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಬೆಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ. ನಗರದ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅಶ್ನೀರ್ ಗ್ರೋವರ್ ಹಾಗೂ ಐಕ್ಯೂ ವೆಂಚರ್ ಸಂಸ್ಥಾಪಕ ಶಾಫಿ ಶೌಕತ್ ನೆರವೇರಿಸಿದ್ರು. ಈ ಪಾರ್ಕಿಂದ ಕನಿಷ್ಠ 10,000 ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸುವ ಯೋಜನೆ ಇದೆ. 6 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗಿಗಳ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟ್ಅಪ್ ಪಾರ್ಕ್ ಇದೆ ಅಂತ ಪಾರ್ಕ್ ಸಂಸ್ಥಾಪಕ ಶಾಫಿ ಶೌಕತ್ ತಿಳಿಸಿದರು. There is no men and women in entrepreneurship. There are entrepreneurs because both have the same struggle. They have to go building their idea, coming out of comfort zone, risking everything in their life to build their ideas,
make their ideas come true. So today was an auspicious thing, and many people are coming and showering support. So it is like a magic happening. So I think all of these places have some magic. ಮೂವತ್ತು ದಿನಗಳ ಸ್ಟಾರ್ಟ್ಅಪ್ ಹಬ್ ಕೂಡ ಆಯೋಜನೆ ಮಾಡಲಾಗಿದ್ದು ಹೊಸ ಉದ್ದಿಮೆ ಕಟ್ಟೋದಕ್ಕೆ ಬರೋರಿಗೆ ಮುಕ್ತ ಆಮಂತ್ರಣ ನೀಡಿದ್ದಾರೆ. ಇಂದು ಕೂಡ 3ನೇ ದಿನದ ಸ್ಟಾರ್ಟ್ಅಪ್ ನಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ನ ಸೆಮಿಫೈನಲ್ ನಡೆದಿದ್ದು ಕೆಲ ದಿನಗಳಲ್ಲೇ ಫೈನಲ್ ಇದೆ. I think it was a great experience. I happened to moderate with several young dynamic entrepreneurs. I believe in Nari Shakti, and I saw Nari Shakti today here at the Startup Park. We discussed about business, about startup, about youth leadership, women leadership in the corporate world, and also in the life today, the power of women. We believe in that. ಪ್ರತಿದಿನ ವಿಭಿನ್ನ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಡುವ ಭಾರತದ ಪ್ರಥಮ ಅತಿದೊಡ್ಡ ಸ್ಟಾರ್ಟ್ಅಪ್ ಆಗಿ ಐಕ್ಯೂ ವೆಂಚರ್ಸ್ ಮುನ್ನಡೆಯುತ್ತಿದೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ, ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಅದರ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಬೆಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ. ನಗರದ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅಶ್ನೀರ್ ಗ್ರೋವರ್ ಹಾಗೂ ಐಕ್ಯೂ ವೆಂಚರ್ ಸಂಸ್ಥಾಪಕ ಶಾಫಿ ಶೌಕತ್ ನೆರವೇರಿಸಿದ್ರು. ಈ ಪಾರ್ಕಿಂದ ಕನಿಷ್ಠ 10,000 ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸುವ ಯೋಜನೆ ಇದೆ. 6 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗಿಗಳ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟ್ಅಪ್ ಪಾರ್ಕ್ ಇದೆ ಅಂತ ಪಾರ್ಕ್ ಸಂಸ್ಥಾಪಕ ಶಾಫಿ ಶೌಕತ್ ತಿಳಿಸಿದರು. There is no men and women in entrepreneurship. There are entrepreneurs because both have the same struggle they have to go, building their idea, coming out of comfort zone, risking everything in their life to build their ideas, make their ideas come true. So today was an auspicious thing, and many people are coming and showering.